ಮತ್ತೆ ಮಳೆ ಬರಕ್ಕೆ ಸ್ಟಾರ್ಟ್ ಆಯಿತು. ನಾವು ಆಟೋ ಹತ್ತಿದ ತಕ್ಷಣ ಮೇಬಿ ದೇವ್ರ ನಮ್ಮನ್ನೆಲ್ಲ ನಡೆಯಕ್ಕೆ ಬಿಡ್ತಾ ಇಲ್ಲ ಅನ್ಸುತ್ತೆ. ಸೊ ಗ್ರೇಟ್ ಅಲ್ಲ. ಈಗ ಮರಳಿ ಬಸ್ ಹತ್ತೋಣ, ಲಗೇಜ್ ತಗೊಳ್ಳೋಣ. ಫಸ್ಟು ಲಗೇಜ್ ಕೌಂಟರ್ ಇತ್ತು, ಅಲ್ಲಿದೆ ಲಗೇಜ್ ಕೌಂಟರು. ಅದರಲ್ಲಿ ನಿಮ್ಮ ಬ್ಯಾಗ್ ಇಟ್ಬಿಟ್ಟು ನೀವು ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ನಿಮ್ಮ ಬ್ಯಾಗ್ನ ತಗೋಬೋದು. ಈಗ ನಾವೀಗ ಪ್ರೈವೇಟ್ ಬಸ್ ಹತ್ತುತ್ತಾ ಇದೀವಿ. ಇಲ್ಲಿಂದ ಯಾವ್ದೋ ಗೌರ್ಮೆಂಟ್ ಬಸ್ಸಸ್ ಇಲ್ವಂತೆ. ನಾವೀಗ ಉಡುಪಿಗೆ ಹೋಗ್ಬೇಕು. ಸೊ ಇಲ್ಲಿಂದ ನಾವು ಕುಂದಾಪುರಕ್ಕೆ ಪ್ರೈವೇಟ್ ಬಸ್ಸಲ್ಲಿ ಹೋಗಿ ಕುಂದಾಪುರದಿಂದ ಉಡುಪಿಗೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋಣ ಅಂತ ಪ್ಲಾನ್ ಇದೆ ನಮ್ಮದು. ಈ ಸೀಟ್ಗಳು ತುಂಬ ಚಿಕ್ಕವು, ತುಂಬ ಚಿಕ್ಕವು ಕಂಪೇರ್ ಟು RKSRTC. ಈ ಬಸ್ ಇವಾಗ 2 ಕಾಲಿಗೆ ಬಿಟ್ಟು 3 ಕಾಲಿಗೆ ಹೋಗುತ್ತೆ ಕುಂದಾಪುರಕ್ಕೆ. 1 hour ಜರ್ನಿ. ಹಲೋ, ಫುಲ್ ಮಳೆ ಅದೇ ತೆಗಿಯಕ್ಕಾಗ್ತಾ ಇಲ್ಲ. ನಾವೆಲ್ಲೂ ಮಳೆಯಲ್ಲಿ ನೆನೆದಿಲ್ಲ, ಇಷ್ಟು ಮಳೆ ಬಂತು. ಅದೇ ಗ್ರೇಟ್ ವಿಷಯ. ಸೊ ಈಗ ನಾವು ಉಡುಪಿಗೆ ನಮ್ಮ ಪಯಣ ಬೆಳೆಸ್ತಾ ಇದ್ದೀವಿ. ಕೊಲ್ಹಾಪುರದಿಂದ ಕುಂದಾಪುರಕ್ಕೆ ಹೊರಡ್ತಾ ಇದ್ದೀವಿ. ಏಕೆಂದರೆ ಇಲ್ಲಿ ಡೈರೆಕ್ಟ್ ಉಡುಪಿಗೆ ಹೋಗ್ಬೋದು, ಬಟ್ ಇಲ್ಲಿ ಗೌರ್ಮೆಂಟ್ ಬಸ್ಸಸ್ ಇಲ್ಲ, ಪ್ರೈವೇಟ್ ಬಸ್ಸಸ್ಸು. ಸೊ ಅದಕ್ಕೆ ಕುಂದಾಪುರಕ್ಕೆ ಹೋಗಿ ಅಲ್ಲಿಂದ ಉಡುಪಿಗೆ ಗೌರ್ಮೆಂಟ್ ಬಸ್ ತಗೊಳ್ಳೋಣ ಅಂತ. ಅದಾಗಿ ಕೊಲ್ಹಾಪುರದಲ್ಲಿ ಸಾಯಂಕಾಲ 6 ಗಂಟೆಗೆ ಎಂಡ್ ಆಗುತ್ತೆ ಬಸ್ಗಳು. ಅದಾದಮೇಲೆ ಯಾವ ಬಸ್ಸಸ್ಸು ಸಿಗಲ್ಲ ನಮಗೆ ಉಡುಪಿಗೆ ಹೋಗೋದಕ್ಕೆ. ಸೊ ಈಗ ಸಮಯ 2 ಗಂಟೆ 15 ನಿಮಿಷ. ಕುಂದಾಪುರಕ್ಕೆ ಇದು 3 ಗಂಟೆ 15 ನಿಮಿಷಕ್ಕೆ ಹೊರಡುತ್ತೆ. Yes, we are leaving Kolhapur. ಮೂಕಾಂಬಿಕೆ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ಊಟನೂ ಮಾಡಿದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಉಡುಪಿಗೆ 81 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪಲ್ಲಿ. ಇಲ್ಲಿ ಬೋರ್ಡಲ್ಲಿ 78 ಅಂತ ಏನೋ ಹಾಕಿದ್ದಾರೆ. ಹಾಗೆ ಕುಂದಾಪುರ 36 ಕಿಲೋಮೀಟರ್ ಏನೋ ಇದೆ ಇಲ್ಲಿಂದ ಕೊಲ್ಹಾಪುರದಿಂದ. ನೋಡಿ, ಇಲ್ಲಿರೋ ದೇವಸ್ಥಾನಕ್ಕೆ ನಾವು ಹೋಗಾಗ್ತಿಲ್ಲ ಅಂತ ಅಲ್ಲಿರೋ ಪೂಜಾರಿ ಬಂದು ಈ ಗಾಡಿಗೆ ಪೂಜೆ ಮಾಡಿ ನಮಗೂ ಕುಂಕುಮ ಕೊಟ್ಟು ಹೂವು ಕೊಟ್ಟು ಹೋಗ್ತಾ ಇದ್ದಾರೆ. ಉಡುಪಿ 73 ಕಿಲೋಮೀಟ್ರು.
ಕುಂದಾಪುರ 37 ಕಿಲೋಮೀಟ್ರು. ಲೆಟ್ಸ್ ಗೋ. ನಾವು ಕುಂದಾಪುರ ಇಳಿದಿದ ತಕ್ಷಣ ನಮಗೆ ಬಸ್ ಸಿಕ್ಬಿಡ್ತು. ನಾವು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಮಿಡಿಯೇಟಾಗಿ. ಸೊ ನಾವೀಗ ಕುಂದಾಪುರದಿಂದ ಉಡುಪಿಗೆ ಹೋಗ್ತಾ ಇದ್ವಿ ಗೌರ್ಮೆಂಟ್ ಬಸ್ಸಲ್ಲಿ. ಮಮ್ಮಿ ನಾವು ಬಸ್ ಸ್ಟಾಪಿಂದ ಹೇಳ್ಕೊಂಡು ಕೆಳಗಡೆ ಬಂದರೆ ಗೌರ್ಮೆಂಟ್ ಬಸ್ ದೇವಸ್ಥಾನದ ಹತ್ರಕ್ಕೆ ಹೋಗಲ್ಲ. ಸೊ ಇದು ಬೆಂಗಳೂರು. ಸೊ ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು. ಆಟೋ 50 ರೂಪೀಸ್ ತಗೊಳ್ತಾರಂತೆ. ಪ್ರೈವೇಟ್ ಬಸ್ಸು ಹೋಗುತ್ತೆ, ಬಟ್ ಆದರೆ ಅಲ್ಲಿಂದನೂ ಒಂದು 10 ನಿಮಿಷ ನಡ್ಕೊಂಡು ಹೋಗ್ಬೇಕಂತೆ. ಸೊ ಟೇಕನ್ ಮಾಡ್ತೀವಿ. ಈಗ ಸಮಯ ಕರೆಕ್ಟಾಗಿ 4 ಗಂಟೆ ಆಗಿದೆ. ನಾವು 3 ಕಾಲಿಗೆ ಬಸ್ ಹತ್ತಿದ್ದು 4 ಗಂಟೆಗೆ ಬಸ್ ಇಳಿದಿದ್ದೀವಿ. 3/4 ಗಂಟೆ ಅಷ್ಟೇ ಕುಂದಾಪುರದಿಂದ ಉಡುಪಿಗೆ. ಎಷ್ಟು ಕಿಲೋಮೀಟರ್, ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಅಲ್ಲಿಗೆ? ಇಲ್ಲಿಂದ ಮಂಗಳೂರು ಎಷ್ಟು ದೂರ ಆಗುತ್ತೆ? 9 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದನಾ? 200 ರೂಪಾಯಿ ತಗೊಂಡು ಬಸ್ ಉಂಟು, ಆದರೆ ಟೈಮ್ ಬಿಡಾರೆ. ಬಸ್ ಕಾಯ್ದಕ್ಕಿಂತ ಆಟೋ ಮಾಡ್ಕೊಂಡೋದ್ರೆ ಸಮುದ್ರ ಬದಿಗೆ ಬಿಡ್ತಾರೆ. ಬಸ್ಸಿನಲ್ಲಿ ಮತ್ತೆ ನಡಿಬೇಕು. ಮಂಗಳೂರೆಲ್ಲ ನೋಡಿದ್ರಾ? ಹಾಂ, ನೋಡಿದ್ವಿ. ಶೃಂಗೇರಿ, ಹೊರನಾಡು ಇಲ್ಲ, ಅದು ನೋಡಿಲ್ಲ. ಏನು ಮುರುಡೇಶ್ವರದಿಂದ ಕೊಲ್ಲೂರು ಇವಾಗ. ಮುರುಡೇಶ್ವರ ಹೋಗಿದ್ದೀರಾ? ಹಾಂ. ಮುರುಡೇಶ್ವರದಿಂದ ಕೊಲ್ಲೂರು ಹೋಗಿದ್ರಾ? ಹಾಂ. ಕೊಲ್ಲೂರಿಂದ ಉಡುಪಿ. ಇಲ್ಲಿಂದ ಕಟೀಲು ದುರ್ಗಾಪರಮೇಶ್ವರ ದೇವಸ್ಥಾನ ನೋಡಿ. ಎಲ್ಲಿ ಆಗಿರೋದು? ಊರುಂಟು 45 ಕಿಲೋಮೀಟರ್. 45 ಇಲ್ಲಿಗೆ ಬಸ್ ಉಂಟು. ಗೌರ್ಮೆಂಟ್ ಇಲ್ಲ, ಪ್ರೈವೇಟ್. ಊರ ಹೆಸರು ದುರ್ಗಾಪರಮೇಶ್ವರಿ. ಕಟೀಲು ಕಟೀಲು ಕಟೀಲು. ಮತ್ತೆ ಕಾಪಿನಲ್ಲಿ ಮಾರಿ ದೇವಸ್ಥಾನ ಭಾಳ ದೊಡ್ಡದು. ಮಾರಿಯಮ್ಮ. ಎಲ್ಲಿ ಅದು? ಕಾಪು ಅದೆಲ್ಲ ನೋಡಿ ಹೋಗಿ. ಒಳ್ಳೆ ದೇವಸ್ಥಾನ. ಯಾಕಂದರೆ ನಾನು KSRTC ಡ್ರೈವರ್ ಆಗಿದ್ದೆ, ಅದಕ್ಕೆ ಹೇಳಿದ್ದೆ. ಹೌದಾ? ಥ್ಯಾಂಕ್ಸ್. KSRTCಯಲ್ಲಿ 31 ವರ್ಷ ಬೆಂಗಳೂರು ಡ್ಯೂಟಿ ಮಾಡಿದ್ದೇನೆ. ಅದಕ್ಕೆ ಹೇಳಿದ್ದೆ. ಎಲ್ಲ ಉಡುಪಿ ಬಂದಿದ್ದೀನಲ್ಲ, ಎಲ್ಲ ನೋಡ್ಕೊಂಡು ಹೋಗಿ. ಥ್ಯಾಂಕ್ ಯು. ಅದೆಷ್ಟು ದೂರ ಆಗುತ್ತೆ? ಯಾವುದು? ಇಲ್ಲೇನಾ? ಸೊ ಆಟೋದವ್ರು ನಮ್ಮನ್ನ ಇಲ್ಲಿ ಬಿಟ್ಟರು. ಈ ಅಂಕಲ್ ಪಾಪ ತುಂಬ ಕ್ಲೀನಾಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ರು. ರೂಮ್ಗಳೆಲ್ಲ ಇಲ್ಲಿ 8 ಮಠ ಇದೆಯಂತೆ. ಆ 8 ಮಠದಲ್ಲೇ ನಮಗೆ ರೂಮ್ ಅವೈಲೇಬಲ್ ಸಿಗುತ್ತೆ ಅಂತ ಹೇಳಿದ್ರು. ಇಲ್ಲೇನೇನೋ ಇಟ್ಟಿದ್ದಾರೆ ಗಿಡಗಳು. ಮಳೆ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ ಈಗ. ಅಲ್ಲೇ ಭಜನೆ ಕೇಳಿಸ್ತಾ ಇದೆ. ಶ್ರೀಕೃಷ್ಣ ಮಠ. ರಾಘವೇಂದ್ರ ಸ್ವಾಮಿ ಮಠ ಇದೆ, ಶ್ರೀಕೃಷ್ಣ ಮಠ ಇದೆ. ಇದು ಕನಕನ ಕಿಂಡಿ ನೋಡಿ.
ಗಜ ಇಲ್ಲಿ ಕನಕನ ಕಿಂಡಿ ಅಂತ ಇದೆ, ಬಟ್ ಇಲ್ಲೇನು ಕಾಣಿಸ್ತಾ ಇಲ್ಲ ನಮಗೆ. ಒಳಗಡೆ ಹೋಗೋಣ ಬಾ, ಇಲ್ಲೂ ನೋಡ್ಬೇಕಂತೆ. ಬರೋಬರ ಚೂರೇ ಚೂರು ಕಾಣಿತು, ಒಂಚೂರು. ಅಯ್ಯೋ ದೇವ್ರೆ ಒಂಚೂರು ಸೈಡ್ ಬಿಡ್ರಿ. ಸ್ವಲ್ಪ ಜನ ಇದ್ದಾರೆ, ಬರ್ತಾ ಇದ್ದಾರೆ ಸ್ವಲ್ಪ ಜನ ಇರ್ತದೆ. ಕಾಣಿಸ್ತಾ ಇಲ್ಲವ? ಕಾಣಿಸ್ತಾ ಇಲ್ಲ ಬಾ. ಯಾವ కరెంట్ ಇದೆ, జన అడ్డారు. కరెంటు లేదు, మనుషులు అడ్డు కనిపించింది. హరే కృష్ణ హరే కృష్ణ 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 హరే హరే. ನಾವು ಅದೇ ರೋಡ್ ಸ್ಟ್ರೈಟ್ ಬಂದರೆ ನಮಗಿಲ್ಲಿ ಶ್ರೀ ವಿದ್ಯಾ ಸಮುದ್ರ ತೀರ್ಥ ಅತಿಥಿ ಗೃಹ ಅಂತ ಕಾಣಿಸುತ್ತೆ. ಇಲ್ಲಿ 600 ರೂಪೀಸ್ ತೊಗೊಳ್ತಾರೆ. 400 ರೂಪಿ ತೊಗೊಂಡು 1000 ರೂಪಿ ಇಟ್ಕೊಂಡು ನಾವು ಹೋಗ್ಬೇಕಾದ್ರೆ 400 ರಿಟರ್ನ್ ಮಾಡ್ತಾರೆ. ಇಲ್ಲಿ ಏನಿದ್ರು ಬರೀ ಕ್ಯಾಶೇ, ನೋ ಗೂಗಲ್ ಪೇ, ನೋ ಸ್ಕ್ಯಾನರ್, ನಥಿಂಗ್, ಓನ್ಲಿ ಕ್ಯಾಶ್. Finally, we got a room in Udupi. 2 ಬೆಡ್ಡು, ವಿಂಡೋ, ಇಟ್ಸ್ ಮೀ, ಮನು, ಫ್ಯಾನ್ ಇದೆ, ವಾಶ್ರೂಮ್ ಇದೆ, ಬಿಸಿನೀರು ಬರುತ್ತಂತೆ ಬೆಳಿಗ್ಗೆ 5 ಗಂಟೆಯಿಂದ. ಅಲ್ಲ, ಎಷ್ಟು ಗಂಟೆವರೆಗೂ ಮಮ್ಮಿ? ನಮಗೆ ಬೇಕಂದ್ರೆ ಎಕ್ಸ್ಟ್ರಾ ಇಲ್ಲಿ ಲಾಕ್ ಹಾಕ್ಕೋಬೋದು. ಫ್ರೆಶ್ ಅಪ್ ಆಗಿ ಬಂದ್ವಿ ಇವಾಗ ದರ್ಶನಕ್ಕೆ. ನನ್ನ ವಾಚು, ನನ್ನ ಸಮಯ, ಈಗ ಸಮಯ 4:57